ಹರಿ ಓಂ. ಪ್ಯೂರಿಟಿ ಕ್ಲಾರಿಟಿ ಇನ್ ಯೋಗ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ತಾರೀಕು 21 ಶನಿವಾರ, ವಿಶ್ವ ಯೋಗ ದಿನಾಚರಣೆ, ಇಂಟರ್ನ್ಯಾಷನಲ್ ಯೋಗ ಡೇ ಪ್ರಯುಕ್ತ ಯೋಗದ ಬಗ್ಗೆ ಕಿರು ಪರಿಚಯ. ಎಲ್ಲಿಂದ ಬಂತು, ಯಾರಿಂದ ಬಂತು, ಯೋಗ ಅಂದರೆ ಏನು, ಅದರ ಅವಶ್ಯಕತೆ ಏನು, ಇದೆಲ್ಲ ಸ್ವಲ್ಪ ಕಿರುಪರಿಚಯ ನೋಡ್ಕೊಳ್ಳೋಣ. ಈಗ ಯೋಗ ಎಲ್ಲಿಂದ ಬಂತು? ವೇದೋಪನಿಷತ್ತು, ಶ್ರುತಿಶಾಸ್ತ್ರ, ಪುರಾಣ, ಭಗವದ್ಗೀತೆ, ಇತಿಹಾಸಗಳಲ್ಲಿ ಯೋಗದ ಬಗ್ಗೆ ಉಲ್ಲೇಖನಗಳು ಇದೆ. ಆದ್ದರಿಂದ ಇದು 4-5 ಸಾವಿರ ವರ್ಷಗಳ ಹಿನ್ನೆಲೆ ಹೊಂದಿದೆ. ಆಯುರ್ವೇದ ಮತ್ತು ಯೋಗ ಪ್ರಾರಂಭವಾಗಿದ್ದು ನಮ್ಮ ಭಾರತದಲ್ಲೇ. ಇದು ಯಾವ ವ್ಯಕ್ತಿಯಾಗಲಿ, ಜಾತಿ, ಮತ, ರಾಷ್ಟ್ರ ಇವುಗಳಿಗೆ ಸೀಮಿತವಾದದ್ದಲ್ಲ. ಈ ಪತಂಜಲಿ ಮಹರ್ಷಿಗಳು ಯೋಗಶಾಸ್ತ್ರವನ್ನು ತಮ್ಮ ತಪಬಲದಿಂದ ಇಡೀ ವಿಶ್ವಕ್ಕೆ ಮನುಕುಲಕ್ಕೆ ಧಾರೆ ಎರೆದು, ಹೇಗೆ ಆತ್ಮಕ್ಕೆ ವಾಸಸ್ಥಾನ ನಮ್ಮ ಶರೀರ, ಪರಮಾತ್ಮನಿಗೆ ವಾಸಸ್ಥಾನ ನಮ್ಮ ಆತ್ಮ. ಆದ್ದರಿಂದ ನಮ್ಮ ಶರೀರ, ಇಂದ್ರಿಯಗಳು ಮತ್ತು ಮನಸ್ಸನ್ನು ನಿರ್ಮಲಗೊಳಿಸಲು ಪತಂಜಲಿ ಮಹರ್ಷಿಗಳು 8 ಮಾರ್ಗಗಳನ್ನು ಸೂಚಿಸಿದರು. ಅದೇ ಅಷ್ಟಾಂಗ ಯೋಗ. ಯಾವುದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಸರಿ, ಈಗ ಗೊತ್ತಾಯಿತು ಎಲ್ಲಿಂದ ಬಂತು, ಯಾರಿಂದ ಬಂತು ಗೊತ್ತಾಯಿತು ಅಲ್ವಾ? ಯೋಗ ಅಂದರೆ ಏನು? ದೇಹ, ಮನಸ್ಸು ಮತ್ತು ಉಸಿರಾಟವನ್ನು ಸೇರಿಸುವುದು ಯೋಗ. ಇದು ಒಂದು ದೃಷ್ಟಿಯಲ್ಲಿ. ಮತ್ತೊಂದು ದೃಷ್ಟಿಯಲ್ಲಿ ಜೀವಾತ್ಮನನ್ನು ಪರಮಾತ್ಮನೊಂದಿಗೆ ಸಂಯೋಜಿಸುವುದೇ ಯೋಗ. ಸರಿ, ಇದು ಗೊತ್ತಾಯಿತು. ಇದು ಎಲ್ಲಿಂದ ಬಂತು ಅಂತ ಗೊತ್ತಾಯಿತು. ಯೋಗ ಅಂದರೆ ಏನಂತ ಗೊತ್ತಾಯಿತು. ಇದರ ಉದ್ದೇಶ ಏನು? ಗೊಂದಲಮಯವಾದ ಮನಸ್ಸನ್ನು ಸರಳಗೊಳಿಸುವುದೇ ಯೋಗದ ಉದ್ದೇಶ. ಗೊಂದಲಮಯವಾದ ಮನಸ್ಸು ಹೇಗೆ ಬರುತ್ತೆ? ಈ 20ನೇ ಶತಮಾನದಲ್ಲಿ, ಅಂತ್ಯ ದಶಕದಲ್ಲಿ ಇರುವ ಮಾನವನ ಜೀವನ ಹೇಗಿದೆ? ವೇಗ, ಇನ್ನೂ ವೇಗ, ಮತ್ತಷ್ಟು ವೇಗ, ಸ್ಪರ್ಧಾತ್ಮಕ ಒಂದು ಮನೋಭಾವನೆ, ಇವುಗಳಿಂದ ಒತ್ತಡ, ಮಾನಸಿಕವಾಗಿ ಒತ್ತಡ, ಆರ್ಥಿಕ ಪರಿಸ್ಥಿತಿಯಲ್ಲಿ ಒತ್ತಡ, ಒತ್ತಡ ಒತ್ತಡ ಒತ್ತಡ. ಈ ಒತ್ತಡದಿಂದ ರಕ್ತ ಒತ್ತಡ ಅಂದರೆ BP, ಸಿಹಿ ಮೂತ್ರ, ಡಯಾಬಿಟಿಕ್ಸ್, ಅಲ್ಸರ್, ನರಗಳ ಒಂದು ದೌರ್ಬಲ್ಯತೆ, ವೀಕ್ನೆಸ್, ಶೇಕ್ ಆಗುತ್ತೆ. ಯಂಗ್ ಏಜಿನವರಿಗೆ ಶೇಕ್ ಆಗುತ್ತೆ. ನರಗಳ ದೌರ್ಬಲ್ಯತೆ, ನಿದ್ರೆಹೀನತೆ, ಇವುಗಳಿಂದ ನರಳಿ ಉಪಶಮನ ಹೊಂದಲು ಉಪಶಮನಕಾರಕ ಒಂದು ಔಷಧಿಗಳು ಅಂದರೆ ಆಂಟಿಬಯೋಟಿಕ್ಸ್ ಸೇವನೆ. ಈ ಮಾತ್ರೆಗಳನ್ನು ಸೇವನೆ ಮಾಡಿ ಇದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಪರಿಸ್ಥಿತಿ. ಮಾತ್ರೆಗಳು ಆ ಸಮಯದಲ್ಲಿ ಇಷ್ಟು ಒಂದು ಸ್ನ್ಯಾಕ್ಸ್ ಥರ ಆ ಸಮಯದಲ್ಲಿ ಸೇವನೆ ಮಾಡಲೇಬೇಕು.
ಆ ಟೈಮ್ ಅಂದರೆ ಟೈಮು, ಡಾಕ್ಟರ್ ಏನು ಟೈಮ್ ಕೊಟ್ಟಿದ್ದಾರೋ ಆ ಟೈಮು. ಒಂದು ವೇಳೆ ಆ ಟೈಮಲ್ಲಿ ಆ ಗಡಿಯಾರ ಓಡಲಿಲ್ಲ ಅಂದರೆ ಮತ್ತೊಂದು ಗಡಿಯಾರನ ಪಕ್ಕದಲ್ಲಿ ಇಟ್ಕೊಂಡು ಆ ಮಾತ್ರೆ ಸೇವನೆ ಮಾಡಬೇಕು. ಸರಿ, ಹೇಗೆ ಇದು ಹೊರಬರಲು ಸಾಧ್ಯ ಇಲ್ಲ? ಇದಕ್ಕೆ ಉತ್ತಮ ಮಟ್ಟದ ಯೋಗ ಅಭ್ಯಾಸ, ಅದು ಸತತವಾದ ಯೋಗ ಅಭ್ಯಾಸದಿಂದ ಹೊರಬರಲು ಸಾಧ್ಯ. ಅದರಲ್ಲೂ ಅಷ್ಟಾಂಗ ಯೋಗದಲ್ಲಿ 4ನೇದು ಯಾವುದು? ಪ್ರಾಣಾಯಾಮ. ಪ್ರಾಣಾಯಾಮದಿಂದ, ಕ್ರಮಬದ್ಧವಾದ ಪ್ರಾಣಾಯಾಮದಿಂದ ನೀವು ಒತ್ತಡದಿಂದ ಹೊರಬರಲು ಸಾಧ್ಯ. ಈ ಒತ್ತಡದಿಂದ ಹೊರಬಂದ್ರೇ ಎಲ್ಲ ಸಮಸ್ಯೆಗಳಿಂದ ಹೊರಬಂದಂಗೆ ಆಗುತ್ತೆ ಅಲ್ವಾ? ಸರಿ, ಇದು ಯೋಗಗಳು ಎಷ್ಟು? 4: ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ಅಷ್ಟಾಂಗ ಯೋಗ. ಈಗಾಗಲೇ ಅಷ್ಟಾಂಗ ಯೋಗ ಬಗ್ಗೆ ಕಿರು ಪರಿಚಯ ಕೊಟ್ಟಿದ್ದೀನಿ. ಸರಿ, ಇದರ ಅವಶ್ಯಕತೆ ಏನು? ಈ ಯೋಗ ಮಾಡೋದ್ರಿಂದ ನಿಮಗೆ ರಕ್ತ ಪರಿಚಲನೆ ಅಂದರೆ ಬಿಗಿಗೊಂಡಿರುವ ನರನಾಡಿಗಳು ಸಡಿಲವಾಗುತ್ತೆ. ಎಲ್ಲ ನರನಾಡಿಗಳಲ್ಲಿ ರಕ್ತ ಸಂಚಾರ ಸುಗಮವಾಗಿ ಆಗುತ್ತೆ. 72,000 ನಾಡಿಗಳಲ್ಲೂ ರಕ್ತ ಸಂಚಾರ ಸುಗಮವಾಗಿ ಆಗುತ್ತೆ. ಆದ್ದರಿಂದ ಯೋಗವನ್ನು ಸತತವಾಗಿ ನಾವು ಅಭ್ಯಾಸ ಮಾಡೋಣ. ಈ ಯೋಗ ಅಭ್ಯಾಸ ಮಾಡಿ ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾದರೆ ರೋಗ ಹತ್ತಿರ ಬರೋದಿಲ್ಲ. ರೋಗವನ್ನು ನೋಡಿ ನಾವು ಹೆದರಬಾರ್ದು, ರೋಗ ನಮ್ಮನ್ನು ನೋಡಿ ಹೆದರಬೇಕು, ಗೇಟ್ ಪಾಸ್ ತಗೋಬೇಕು. ಸೊ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಲು ಯೋಗ, ಪ್ರಾಣಾಯಾಮ ಸತತವಾಗಿ ಅಭ್ಯಾಸ ಮಾಡಿ. ಸಮಯ ಇಲ್ಲ ಅಂತ ಹೇಳಲೇಬೇಡಿ ದಯವಿಟ್ಟು. ಯು ರಿಮೂವ್ ದ ವರ್ಡ್ ಫ್ರಮ್ ಯುವರ್ ಡಿಕ್ಷನರಿ. ಸಮಯ ಇಲ್ಲ ಅಂತ ಭಗವಂತ ಕೊಟ್ಟಿರುವ 24 ಗಂಟೆ ಸಮಯ ಸಾಕು. ನಾವು ಏನು ಅದಕ್ಕಾಗಿ 1 ಅವರು ಸಾಲ ತೊಗೊಂಡು ಬರಬೇಕಾಗಿಲ್ಲ ಅಲ್ವಾ? ಸೊ ಸತತವಾಗಿ ಅಭ್ಯಾಸ ಮಾಡಿ. ನಾವು ಆರೋಗ್ಯವಂತರಾಗಿ ಇರಬೇಕು, ಆಗಲೇ ಸುತ್ತಮುತ್ತ ಇರುವವರು ಆರೋಗ್ಯವಂತರಾಗಿ ಇರುತ್ತಾರೆ. ಆಗ ನಾವು ಯಾರಿಗೂ ಭಾರವಾಗಿ ಇರಬಾರ್ದು, ಬೇರೆಯವರು ನಮಗೆ ಭಾರವಾಗಿ ಇರಬಾರ್ದು. ಆದ್ದರಿಂದ ಸತತವಾಗಿ ಅಭ್ಯಾಸ ಮಾಡಿ. ಈ ದಿನ ಅಂದರೆ ಈ ವಿಶ್ವ ಯೋಗ ದಿನಾಚರಣೆ ದಿನ ಯೋಗ ಬಂಧುಗಳು ಬಿಡಿ, ಅವರು ಅಭ್ಯಾಸ ಮಾಡ್ತಾ ಇರ್ತಾರೆ. ಈ ಸಮಯ ಇಲ್ಲ ಅಂತ ಯೋಗ ಮಾಡದೇ ಇದ್ದಾರಲ್ಲ, ಅವರಿಗೆ ಈ ಮಾತು ಸಂಕಲ್ಪ ಮಾಡಿಕೊಳ್ಳಿ. ನಾನು ಈ ದಿನದಿಂದ ಸತತವಾಗಿ ಅಭ್ಯಾಸ ಮಾಡಿ ನನ್ನ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಸಂಕಲ್ಪ ಮಾಡಿಕೊಳ್ಳಿ. ಮನಸ್ಸಿಡಿ. ಮನೆಯೇವ ಮನುಷ್ಯಾನಾಂ ಕಾರಣಂ ಬಂದ ಮೋಕ್ಷಯೋಹೋ. ಮನಸ್ಸಿದ್ದರೆ ಏನನ್ನೂ ನಾವು ಸಾಧಿಸಬಹುದು. ವಿ ಕ್ಯಾನ್ ಅಚೀವ್ ಎನಿಥಿಂಗ್. ಹರಿ ಓಂ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸತತವಾಗಿ ಅಭ್ಯಾಸ ಮಾಡಿ, ಸಂಕಲ್ಪ ಮಾಡಿಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ನನ್ನ ವಿಡಿಯೋ ಎಲ್ಲ ಸತತವಾಗಿ ನಿಮಗೆ ಬಂದು ಸೇರುತ್ತೆ. ಅಭ್ಯಾಸ ಮಾಡಿ. ಭಾರತ್ ಮಾತಾ ಕಿ ಜೈ. ಪ್ರಭು ಶ್ರೀ ರಾಮಚಂದ್ರ ಮಹಾರಾಜ ಕಿ ಜೈ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಹರಿ ಓಂ.